ಹಾಯ್ ಎಲ್ಲರಿಗೂ ಸ್ವೀಟ್ ಆ್ಯಂಡ್ ಸ್ಪೈಸಸ್ ರೆಸಿಪೀಸ್ಗೆ ಸ್ವಾಗತ. ಸೊ ನಾವಿವತ್ತೊಂದು ಸ್ಪೆಷಲ್ಲಾಗಿ ಚೆನ್ನಾಗಿರುವಂಥ ಸ್ವೀಟ್ನ ಮಾಡೋಣ. ಸೊ ಈ ಸ್ವೀಟ್ನ ತಿಂತಾನೇ ಇರಬೇಕು ಅನಿಸುತ್ತೆ. ಚಿಕ್ಕ ಮಕ್ಕಳಿಗಂದ್ರೂ ತುಂಬಾ ಇಷ್ಟ ಆಗುತ್ತೆ. ಹಾಗೆ ಮನೆಗೆ ಯಾವಾಗಾದರೂ ಗೆಸ್ಟ್ ಬಂದಾಗ ಅವ್ರಿಗೆ ಈ ರೀತಿ ಚೆನ್ನಾಗಿ ಡಿಶ್ನ ಮಾಡಿಕೊಟ್ರೆ ಅವರು ತುಂಬ ಖುಷಿ ಪಡ್ತಾರೆ, ಹಾಗೂ ನಮಗೂ ತುಂಬ ಖುಷಿಯಾಗುತ್ತೆ. ಸೊ ನಾವಿವತ್ತು ಈ ಬ್ರೆಡ್ ಕಸಾಟನ ಮಾಡೋಣ. ಇದಕ್ಕೋಸ್ಕರ ನಾವು ಫಸ್ಟ್ಗೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಅರ್ಧ ಲೀಟ್ರಷ್ಟು ಹಾಲು ಹಾಕ್ಕೊಳ್ತಾ ಇದ್ದೀನಿ. ನೀವು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡ್ತೀರಾ ಅಂದರೆ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಹಾಲು ಹಾಕ್ಕೊಳ್ಳಿ. ನಾನಿಲ್ಲಿ ತುಂಬ ಮಾಡ್ತಿರೋದ್ರಿಂದ ಅರ್ಧ ಲೀಟ್ರ್ ಹಾಲು ಹಾಕ್ಕೊಳ್ತಾ ಇದ್ದೀನಿ. 4ರಿಂದ 5 ಸ್ಲೈಸಸ್ ಬ್ರೆಡ್ನ ತೊಗೊತಾ ಇದ್ದೀನಿ. ಹಾಗೆ ಅರ್ಧ ಕಪ್ನಷ್ಟು ಶುಗರು, 3 ಟೇಬಲ್ ಸ್ಪೂನಷ್ಟು ಕಸ್ಟರ್ಡ್ ಪೌಡರ್ ಇಟ್ಕೊಂಡಿದ್ದೀನಿ. ಕಟ್ ಮಾಡಿ ಇಟ್ಕೊಂಡಂತಹ ಡ್ರೈ ಫ್ರೂಟ್ಸು ಮತ್ತು ಬೆಣ್ಣೆನ ಇಟ್ಕೊಂಡಿದ್ದೀನಿ. ಇಲ್ಲಿ ಹಾಲನ್ನ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಸೊ ಈ ಕಡೆ ಕಸ್ಟರ್ಡ್ ಪೌಡರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಯಾವುದೇ ಗಂಟಿಲ್ಲದೆ ಇರೋ ಥರ ನಾವು ಅದನ್ನು ಮಿಕ್ಸ್ ಮಾಡಿ ಇಟ್ಕೋಬೇಕು. ಈಗ ಹಾಲು ಕುದಿ ಬಂದಿದೆ. ಕುದಿ ಬಂದ ತಕ್ಷಣವೇ ನಾವು ಸಿಮ್ ಮಾಡಿಕೊಂಡು ಅದಕ್ಕೆ ಸಕ್ಕರೆನ ಆ್ಯಡ್ ಮಾಡ್ತಾಯಿದ್ದೀನಿ. ಸಕ್ಕರೆ ನೋಡ್ಕೊಂಡು ಹಾಕ್ಕೊಳ್ಳಿ. ನಿಮಗೆ ಜಾಸ್ತಿ ಸ್ವೀಟ್ ಬೇಕಂದರೆ ಜಾಸ್ತಿ ಹಾಕ್ಕೊಳ್ಳಿ, ಸ್ವಲ್ಪ ಬೇಕಂದರೆ ಸ್ವಲ್ಪ ಹಾಕ್ಕೊಳ್ಳಿ. ಹಾಗೆ ನಾನು ಮಾಡಿಟ್ಕೊಂಡಂಥ ಕಸ್ಟರ್ಡ್ ಪೇಸ್ಟ್ನ ಕೂಡ ಹಾಕ್ತಾಯಿದ್ದೀನಿ. ಕಸ್ಟರ್ಡ್ ಪೇಸ್ಟ್ನ ಹಾಕಿ ಈ ರೀತಿ ಕೈ ಬಿಡ್ದೇ ಅದನ್ನು ಮಿಕ್ಸ್ ಮಾಡ್ತಾ ಇರಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಂಡಿರಬೇಕು. ತಳ ಹೊತ್ತು ಬಿಡುತ್ತೆ, ಇಲ್ಲ ಅಂತಂದರೆ ಲೋ ಫ್ಲೇಮಲ್ಲಿ ಇಟ್ಕೋಬೇಕು. ಹಾಲು ಈ ರೀತಿಯಾಗಿ ಗಟ್ಟಿ ಆದಮೇಲೆ ಗ್ಯಾಸ್ನ ಆಫ್ ಮಾಡಿಟ್ಕೊಳ್ಳೋಣ. ಸೊ ಈ ಕಡೆ ಇನ್ನೊಂದು ಪ್ಯಾನ್ಗೆ ನಾನು ಬೆಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಬೆಣ್ಣೆನಾದರೂ ಹಾಕ್ಕೋಬೋದು, ತುಪ್ಪ, ಎಣ್ಣೆ ನಿಮ್ಮ ಇಷ್ಟದ ಯಾವುದಾದ್ರೂ ಬೇಕಾದರೂ ಹಾಕ್ಕೋಬೋದು. ಹಾಗೆ ಕಟ್ ಮಾಡಿಟ್ಟಂತಹ ಬ್ರೆಡ್ ಪೀಸಸ್ನ ನಾವು ಎರಡು ಕಡೆ ಈ ರೀತಿ ಗೋಲ್ಡನ್ ಬ್ರೌನ್ ಬರೋ ಥರ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇಟ್ಕೋಬೇಕು. ಸೊ ನೋಡ್ಬೋದು ನೀವೀಗ ಈ ರೀತಿ ಒಂದು ಪ್ಲೇಟಲ್ಲಿ ಅಗಲವಾದ ಪ್ಲೇಟ್ ತೊಗೊಂಡು ಅದನ್ನು ಅರೇಂಜ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನೀಗ ಫಸ್ಟ್ ಲೇಯರ್ ಆಗಿ ನಾವೇನು ಮಾಡಿ ಇಟ್ಕೊಂಡಿರ್ತೀವಲ್ಲ ಅದು ಕಸ್ಟರ್ಡ್ನ ಹಾಕ್ತಾಯಿದ್ದೀನಿ. ಕಸ್ಟರ್ಡ್ನ ಎಲ್ಲ ಬ್ರೆಡ್ ಪೀಸಸ್ ಮೇಲೂ ಚೆನ್ನಾಗಿ ಈ ರೀತಿಯಾಗಿ ಈಕ್ವಲ್ ಆಗಿ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಬ್ರೆಡ್ ಅದರಲ್ಲಿ ನೆನಿಬೇಕು. ಆ ರೀತಿಯಾಗಿ ಮೇಲ್ಗಡೆ ಚೆನ್ನಾಗಿ ಹಾಕೊಳ್ಳೋಣ. ಈಗ ಅದ್ರ ಮೇಲ್ಗಡೆ ಡ್ರೈ ಫ್ರೂಟ್ಸ್ನ ಹಾಕೊಳ್ತಾ ಇದ್ದೀನಿ. ಇದನ್ನು 2ರಿಂದ 3 ಲೇಯರ್ನ ಬೇಕಾದರೂ ಮಾಡ್ಕೋಬೋದು. ನಾನಿಲ್ಲಿ 2 ಲೇಯರ್ ಮಾಡ್ತಿದ್ದೀನಿ. ಹಾಗಾಗಿ ಮತ್ತೆ ಅದ್ರ ಮೇಲ್ಗಡೆ ಬ್ರೆಡ್ ಪೀಸಸ್ನ ಇಟ್ಕೊಂಡು ಈ ರೀತಿಯಾಗಿ ಇಟ್ಕೊಂಡು ಹೋಗ್ತಾ ಇದ್ದೀನಿ. ಅದ್ರ ಮೇಲೆ ಕೂಡ ನಾನು ಕಸ್ಟರ್ಡ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಮತ್ತೊಂದ್ಸಲಿ ಡ್ರೈ ಫ್ರೂಟ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ನೋಡ್ಬೋದು ಇವಾಗ ಇದು ಮಾಡಿರ್ತೀವಲ್ಲ ಇದು ತುಂಬ ಬಿಸಿಯಾಗಿರುತ್ತೆ. ಬಿಸಿ ಹಾಲಿಂದ ಮಾಡಿರ್ತೀವಲ್ಲ, ಸೊ ಹಾಗಾಗಿ ಬಿಸಿ ಇರುತ್ತೆ. ಇದನ್ನು ಸ್ವಲ್ಪ ತಣ್ಣಗಾಗಕ್ಕೆ ಫ್ರಿಜ್ಜಲ್ಲಿ ಇಡೋಣ. ಒಂದು ಅರ್ಧ ಗಂಟೆ ಇಟ್ಟರೆ ಸಾಕು, ಕೂಲ್ ಆಗಬೇಕಷ್ಟೇ ಅದು. ಸೊ ನೋಡ್ಬೋದು ಇವಾಗ ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ. ಸೊ ಇವಾಗ ಅರ್ಧ ಗಂಟೆ ಆಯಿತು. ನೋಡ್ತಾ ಇರ್ಬೋದು ನಮಗೆ ನಮ್ಮ ಸ್ವೀಟ್ ಯಾವ ಥರ ಆಗಿದೆ ಅಂತ. ಈ ಥರ ಸ್ವೀಟ್ ಮಾಡ್ಕೊಂಡು ತಿಂತಾನೇ ಇರಬೇಕು ಅನಿಸುತ್ತೆ. ಅಷ್ಟು ಚೆನ್ನಾಗಿ ಬಂದಿದೆ ರೆಸಿಪಿ ಮಾತ್ರ. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಹಾಗೆ ಮನೆಗೆ ಗೆಸ್ಟ್ಗಳು ಬಂದಾಗ ಈ ರೀತಿಯಾಗಿ ಸ್ಪೆಷಲ್ಲಾಗಿ ಸ್ವೀಟ್ನ ಕೂಡ ಮಾಡಿ ಕೊಡಬಹುದು. ತುಂಬ ರುಚಿ ಅನಿಸುತ್ತೆ. ಹಾಗೆ ನಮಗೂ ಕೂಡ ತುಂಬ ಖುಷಿಯಾಗುತ್ತೆ. ಅಷ್ಟು ಚೆನ್ನಾಗಿರುತ್ತೆ. ಈ ರೀತಿಯಾಗಿ ಸ್ವೀಟ್ನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು.